धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗ ನಾನು ಈ ವಿಡಿಯೋದಲ್ಲಿ ಒಂದು ಅದ್ಭುತ ಸ್ಥಳದ ಬಗ್ಗೆ ಹೇಳಲಿದ್ದೇನೆ. ಇದನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯುತ್ತಾರೆ. ಇಲ್ಲಿ ದೊಡ್ಡ ಪರ್ವತಗಳು, ಸುಂದರವಾದ ಜಲಪಾತಗಳು, ಕಣಿವೆಗಳು ಅಡಗಿದ್ದು ಅನೇಕ ರಹಸ್ಯಗಳನ್ನು ಹೊಂದಿದೆ. ಅಲ್ಲದೆ ಇಲ್ಲಿನ ಪ್ರಕೃತಿ ನೋಡಲು ತುಂಬಾ ಅದ್ಭುತವಾಗಿದೆ. ಹೀಗೆ ನಾವು ಅನೇಕ ಸ್ಥಳಗಳನ್ನು ನೋಡಿದಾಗ ಅವುಗಳಿಗೆ ಇಷ್ಟೊಂದು ಸೌಂದರ್ಯ ಹೇಗೆ ಸಿಕ್ಕಿದ್ದು ಎಂದು ನಮಗೆ ಅನಿಸುತ್ತದೆ. ಈ ಪ್ರದೇಶದ ಮಹಿಳೆಯರನ್ನು ವಿಶ್ವದ ಅತ್ಯಂತ ಸುಂದರಿಯರೆಂದು ಕರೆಯುತ್ತಾರೆ. ಇದು ಬೇರೆ ಎಲ್ಲೂ ಇಲ್ಲ, ಅದುವೇ ಜಮ್ಮು ಅಂಡ್ ಕಾಶ್ಮೀರ್. ಇಲ್ಲಿ ನೀವು ನೋಡಲು ಹಲವು ಸುಂದರ ಟೂರಿಸ್ಟ್ ಪ್ಲೇಸ್ ಗಳಿದ್ದಾವೆ. ಇದರಿಂದಾಗಿ ಇದು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಹಾಲಿಡೇಸ್ ಗಳಲ್ಲಿ ಎಂಜಾಯ್ ಮಾಡೋದಕ್ಕೆ ಬೇರೆ ದೇಶಗಳಿಗೆ ಹೋಗಲು ಸಾಧ್ಯವಾಗದೇ ಇರುವವರು ಜಮ್ಮು ಕಾಶ್ಮೀರದಲ್ಲಿ ಆ ಎಕ್ಸ್ಪೀರಿಯನ್ಸ್ ಅನ್ನು ಎಂಜಾಯ್ ಮಾಡಬಹುದು. ಹಾಗಾದ್ರೆ ಇನ್ನು ತಡ ಮಾಡದೆ ಈ ಸ್ಥಳದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಜಮ್ಮು ಕಾಶ್ಮೀರವು 2,22,200 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅದರ ಒಂದು ಭಾಗ ಪಾಕಿಸ್ತಾನ ಮತ್ತು ಕೆಲವು ಭಾಗಗಳನ್ನು ಚೀನಾ ಆಕ್ರಮಿಸಿಕೊಂಡಿವೆ. ಜಮ್ಮು ಕಾಶ್ಮೀರ್ ಇದು ಉತ್ತರ ಮತ್ತು ಪೂರ್ವಕ್ಕೆ ಚೀನಾ, ಪಶ್ಚಿಮಕ್ಕೆ ಆಫ್ಘಾನಿಸ್ತಾನ ಮತ್ತು ದಕ್ಷಿಣಕ್ಕೆ ಪಾಕಿಸ್ತಾನದಿಂದ ಸುತ್ತುವರೆದಿದೆ. 2011ರ ಜನಗಣತಿಯ ಪ್ರಕಾರ ಜಮ್ಮು ಕಾಶ್ಮೀರದ ಒಟ್ಟು ಜನಸಂಖ್ಯೆ 12.3 ಮಿಲಿಯನ್ ಆಗಿದ್ದು, ಇದು 2025ರ ವೇಳೆಗೆ 13.8 ಮಿಲಿಯನ್ ತಲುಪುವ ನಿರೀಕ್ಷೆ ಇದೆ ಎಂದು ಅಂದಾಜು ಮಾಡಲಾಗಿದೆ. ಇದ್ರೆ ನಿಮಗೆ ಗೊತ್ತೇ, ಜಮ್ಮು ಕಾಶ್ಮೀರಕ್ಕೆ 2 ರಾಜಧಾನಿಗಳಿವೆ. ಒಂದು ಶ್ರೀನಗರ, ಮತ್ತೊಂದು ಜಮ್ಮು. ಜಮ್ಮು ಕಾಶ್ಮೀರದ ಶೀತ ವಾತಾವರಣದಿಂದಾಗಿ ಈ ರಾಜ್ಯವು 2 ನಗರಗಳನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದೆ. ಶ್ರೀನಗರವು ತುಂಬಾ ದಿನಗಳಿಂದಲೂ ಜಮ್ಮು ಕಾಶ್ಮೀರದ ರಾಜಧಾನಿಯಾಗಿದೆ. ಆದ್ರೆ ಇಲ್ಲಿ ಚಳಿಗಾಲದಲ್ಲಿ ಬಹಳಷ್ಟು ಹಿಮಪಾತವಾಗುತ್ತದೆ. ಇದು ಇಲ್ಲಿನ ಜನರ ಜೀವನ ವಿಧಾನದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆಡಳಿತಾತ್ಮಕ ಕೆಲಸವನ್ನು ಜಮ್ಮುವಿನಿಂದ ಮಾಡಲಾಗುತ್ತದೆ. ಬೇಸಿಗೆಯಲ್ಲಿ ಮಾತ್ರ ಶ್ರೀನಗರದಿಂದ ಆಡಳಿತವನ್ನು ಮಾಡಲಾಗುತ್ತದೆ. ಹಿಂದೆ ಶ್ರೀನಗರ ಬೌದ್ಧ ಧರ್ಮದ ಕೇಂದ್ರವಾಗಿತ್ತು. ಇಲ್ಲಿ ಅದಕ್ಕೆ ಸಂಬಂಧಿಸಿದ ಬೌದ್ಧ ರಚನೆಗಳನ್ನು ನಾವು ಇಲ್ಲಿ ನೋಡಬಹುದು. 9ನೇ ಶತಮಾನಕ್ಕೂ ಮೊದಲು ಇಲ್ಲಿ ಹಿಂದೂ ಧರ್ಮ ಮಾತ್ರ ಇತ್ತು. ನಂತರ ಇಲ್ಲಿ 2 ಧರ್ಮಗಳು ಅಭಿವೃದ್ಧಿ ಹೊಂದಿದವು. ಆರ್ಥಿಕತೆಯ ವಿಷಯಕ್ಕೆ ಬಂದ್ರೆ ಜಮ್ಮು ಕಾಶ್ಮೀರ ಕೃಷಿ ಪ್ರಧಾನ ರಾಜ್ಯ. ಈ ರಾಜ್ಯದಲ್ಲಿ ಮುಖ್ಯವಾಗಿ ಅಕ್ಕಿಯನ್ನು ಬೆಳೆಯುತ್ತಾರೆ. ಇದರ ಜೊತೆ ಗೋಧಿ ಮತ್ತು ಮೆಕ್ಕೆಜೋಳವನ್ನು ಸಹ ಬೆಳೆಯುತ್ತಾರೆ. ಕಾಶ್ಮೀರವು ಸೇಬುಗೆ ಇಡೀ ವಿಶ್ವದಲ್ಲಿಯೇ ಪ್ರಸಿದ್ಧವಾಗಿದೆ. ಇಲ್ಲಿ ತುಂಬಾ ಸೇಬು ತೋಟಗಳನ್ನು ನಾವು ನೋಡಬಹುದು. ಜೊತೆಗೆ ಸುಂದರವಾದ ಹೂವಿನ ತೋಟಗಳಿವೆ. ಇವು ನೋಡಲು ತುಂಬಾ ಅದ್ಭುತವಾಗಿವೆ. ಇವೆಲ್ಲವೂ ಜಮ್ಮು ಕಾಶ್ಮೀರದ ಆರ್ಥಿಕತೆಗೆ ಬಹಳಷ್ಟು ಸಹಾಯ ಮಾಡುತ್ತವೆ. ಈ ರಾಜ್ಯದಲ್ಲಿ ಅನೇಕ ಸುಂದರವಾದ ಟೂರಿಸ್ಟ್ ಪ್ಲೇಸ್ ಗಳಿವೆ. ವಿಶೇಷವಾಗಿ ಜಮ್ಮು, ಶ್ರೀನಗರ, ಗುಲ್ಮಾರ್ಗ್, ಪಹಲ್ಗಾಮ್, ಪತ್ನಿಟಾಪ್ ಇವು ಇಲ್ಲಿನ ಸುಂದರವಾದ ತಾಣವಾಗಿವೆ. ಪ್ರತಿ ವರ್ಷ ಸಾವಿರಾರು ಹಿಂದೂ ಯಾತ್ರಿಕರು ವೈಷ್ಣವಿ ದೇವಿ ದೇವಸ್ಥಾನ ಮತ್ತು ಅಮರನಾಥ ದೇವಸ್ಥಾನಗಳಂತಹ ಸ್ಥಳಗಳನ್ನು ನೋಡಲು ಇಲ್ಲಿಗೆ ಬರುತ್ತಾರೆ. ಈ ರೀತಿಯಾಗಿ ಪ್ರವಾಸೋದ್ಯಮವು ಜಮ್ಮು ಕಾಶ್ಮೀರದ ಆರ್ಥಿಕತೆಗೆ ಸಾಕಷ್ಟು ಆದಾಯವನ್ನು ತರುತ್ತದೆ. ಗುಲ್ಮಾರ್ಗ್ ನಲ್ಲಿ ಒಂದು ಗಾಲ್ಫ್ ಕೋರ್ಸ್ ಇದೆ. ಇದು ವಿಶ್ವದ ಅತಿ ಎತ್ತರದ ಗಾಲ್ಫ್ ಕೋರ್ಸ್ ಗಳಲ್ಲಿ ಒಂದಾಗಿದೆ. ನಮ್ಮ ದೇಶದಲ್ಲಿ ಚಹಾ ಕುಡಿಯುವವರ ಸಂಖ್ಯೆ ತುಂಬಾ ಹೆಚ್ಚು. ನಮ್ಮ ಮನೆಗೆ ಯಾವುದೇ ಸಂಬಂಧಿಕರು ಬಂದಾಗ ನಾವು ಮೊದಲು ಅವರನ್ನ ಚಹಾದೊಂದಿಗೆ ಸ್ವಾಗತಿಸುತ್ತೇವೆ. ಅದೇ ರೀತಿ ನಮ್ಮ ದೇಶಾದ್ಯಂತ ಚಹಾ ಬಹುತೇಕ ಒಂದೇ ಆಗಿರುತ್ತದೆ. ನಮಗೆಲ್ಲರಿಗೂ ಅದರ ರುಚಿ ತಿಳಿದೇ ಇದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಸ್ಪೆಷಲ್ ಟೀ ಅನ್ನು ಹೆಚ್ಚಾಗಿ ಸೇವಿಸಲಾಗುತ್ತದೆ. ಇದರ ರುಚಿ ಇತರೆ ಚಹಾಗಳಿಗಿಂತ ತುಂಬಾ ಡಿಫರೆಂಟ್ ಆಗಿರುತ್ತದೆ. ಅದರ ಹೆಸರು ನೂನ್ ಚಾಯ್. ಇದು ನೋಡುವುದಕ್ಕೆ ಪಿಂಕ್ ಕಲರ್ ನಲ್ಲಿರುತ್ತದೆ. ಇದರ ಸ್ಮೆಲ್ ಮತ್ತು ರುಚಿ ತುಂಬಾ ಅದ್ಭುತವಾಗಿರುತ್ತದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬರನ್ನು ಮೊದಲು ಆ ವಿಶೇಷ ಚಹಾವನ್ನು ಕೊಟ್ಟು ಸ್ವಾಗತಿಸುತ್ತಾರೆ. ಇನ್ನು ಜಮ್ಮು ಕಾಶ್ಮೀರದ ಸ್ಪೆಷಲ್ ಆಹಾರದ ಬಗ್ಗೆ ಮಾತನಾಡೋದಾದ್ರೆ ಹಲವು ವಿಷಯಗಳಿವೆ. ಅವುಗಳಲ್ಲಿ ಒಂದರ ಬಗ್ಗೆ ನಾನು ಈಗ ನಿಮಗೆ ಹೇಳುತ್ತೇನೆ. ಇಲ್ಲಿ ನಡೆಯುವ ಮದುವೆಗಳಂತ ದೊಡ್ಡ ಸಮಾರಂಭಗಳಲ್ಲಿ ವಜ್ರವಾನ್ ಎಂಬ ವಿಶೇಷ ಆಹಾರವನ್ನು ಬಡಿಸಲಾಗುತ್ತದೆ. ಇದು ಕೇವಲ ಒಂದು ಅಡುಗೆಯಲ್ಲ, ಇದು ಒಟ್ಟು 36 ಬಗೆಯ ಆಹಾರ ಪದಾರ್ಥಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಹೆಚ್ಚಿನವು ಕೆಲವು ತರಕಾರಿಗಳನ್ನು ಮಾಂಸದೊಂದಿಗೆ ಬೇಯಿಸಲಾಗುತ್ತದೆ ಮತ್ತು ಕೆಲವು ರೀತಿಯ ಸಿಹಿ ತಿಂಡಿಗಳು ಸಹ ಇದರಲ್ಲಿ ಇರುತ್ತವೆ. ಇವೆಲ್ಲವನ್ನು ವಿವಿಧ ಮಸಾಲೆಗಳೊಂದಿಗೆ ತುಂಬಾ ರುಚಿಕರವಾಗಿ ಬೇಯಿಸಲಾಗುತ್ತದೆ.
ಇರುತ್ತದೆ. ಒಮ್ಮೆ ಅವುಗಳನ್ನು ತಿಂದರೆ ಆ ರುಚಿಯನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ. ನಮ್ಮ ದೇಶದ ಇತರೆ ಭಾಗಗಳಿಗೆ ಹೋಲಿಸಿದರೆ ಅವರ ಆಹಾರ ಪದ್ಧತಿ ತುಂಬಾ ಭಿನ್ನವಾಗಿದೆ. ಅವು ಅವರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಜಮ್ಮು ಕಾಶ್ಮೀರದ ಮಹಿಳೆಯರು ತುಂಬಾ ಸುಂದರವಾಗಿದ್ದಾರೆ. ಅವರು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರಲ್ಲಿ ಒಬ್ಬರು. ಈ ರಾಜ್ಯದ ಹವಾಮಾನ ಪರಿಸ್ಥಿತಿಗಳು ಮತ್ತು ಅವರ DNA ಅವರಿಷ್ಟೊಂದು ಸುಂದರವಾಗಿರಲು ಕಾರಣವಾಗಿದೆ. ಇದರ ಜೊತೆ ಅವರು ಯಾವಾಗಲೂ ಕೆಮಿಕಲ್ ಬದಲಾಗಿ ಅಲ್ಲಿ ಸಿಗುವ ಸಹಜ ಪದಾರ್ಥಗಳೊಂದಿಗೆ ತಮ್ಮ ಚರ್ಮವನ್ನು ಯಾವಾಗಲೂ ಆರೋಗ್ಯಕರವಾಗಿರಿಸಿಕೊಳ್ಳುತ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ನೀರಿನ ಮೇಲೆ ತೇಲುವ ಮಾರುಕಟ್ಟೆ ಇದೆ. ಇಲ್ಲಿ ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳ ಜೊತೆಗೆ ಇತರೆ ಹಲವು ವಸ್ತುಗಳು ದೊರೆಯುತ್ತವೆ. ಇದು ಭಾರತದ ಅತಿ ದೊಡ್ಡ ತೇಲುವ ಮಾರುಕಟ್ಟೆ ಮತ್ತು ಏಷ್ಯಾದ 3ನೇ ಅತಿ ದೊಡ್ಡ ಮಾರುಕಟ್ಟೆ ಎಂದು ಹೆಸರು ಪಡೆದುಕೊಂಡಿದೆ. ಇದು ಇಲ್ಲಿಗೆ ಬರುವ ಟೂರಿಸ್ಟ್ ಗಳನ್ನು ಹೆಚ್ಚು ಆಕರ್ಷಿಸುತ್ತದೆ. ಈ ಮಾರುಕಟ್ಟೆಯಲ್ಲಿ ಶಾಪಿಂಗ್ ಮಾಡುವುದು ತುಂಬಾ ಖುಷಿ ನೀಡುತ್ತದೆ. 2019ರವರೆಗೆ ಜಮ್ಮು ಕಾಶ್ಮೀರ್ ಭಾರತ ಒಂದು ರಾಜ್ಯವಾಗಿತ್ತು, ಆದ್ರೆ ಅದು ಭಾರತದ ಭಾಗವೆಂದು ಎಂದಿಗೂ ಅನಿಸುತ್ತಿರಲಿಲ್ಲ. ಏಕೆಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಜಮ್ಮು ಕಾಶ್ಮೀರವನ್ನು ನಮ್ಮ ದೇಶದ ಭಾಗವನ್ನಾಗಿ ಮಾಡಲಾಗಿದ್ದರೂ ಅದಕ್ಕೆ ವಿಶೇಷ ಸ್ಥಾನಮಾನ ನೀಡಲು ಭಾರತೀಯ ಸಂವಿಧಾನದಲ್ಲಿ 370 ವಿಧಿಯನ್ನು ರಚಿಸಲಾಯಿತು. ಇದರ ಪ್ರಕಾರ ಜಮ್ಮು ಕಾಶ್ಮೀರದ ಜನರಿಗೆ ಭಾರತೀಯ ಪೌರತ್ವ ಮತ್ತು ಜಮ್ಮು ಕಾಶ್ಮೀರ ಪೌರತ್ವ ಎಂಬ 2 ಪೌರತ್ವಗಳಿದ್ದವು. ಅದೇ ರೀತಿ ಜಮ್ಮು ಕಾಶ್ಮೀರವು 2 ಭಾರತೀಯ ಧ್ವಜಗಳನ್ನು ಹೊಂದಿತ್ತು. ಸ್ವತಂತ್ರ ದಿನಾಚರಣೆಯಂತಹ ವಿಶೇಷ ಸಂದರ್ಭಗಳಲ್ಲಿ ಜಮ್ಮು ಕಾಶ್ಮೀರದ ನಾಗರಿಕರು ಸರ್ಕಾರದ ಅನುಮತಿಯೊಂದಿಗೆ ಭಾರತ ಧ್ವಜದ ಜೊತೆಗೆ ರಾಜ್ಯ ಧ್ವಜವನ್ನು ಹಾರಿಸುತ್ತಿದ್ದರು. ಆರ್ಟಿಕಲ್ 370 ಪ್ರಕಾರ ಭಾರತ ಸರ್ಕಾರ ಮಾಡಿದ ಯಾವುದೇ ಕಾನೂನನ್ನು ಜಮ್ಮು ಕಾಶ್ಮೀರದ ಸರ್ಕಾರದ ಅನುಮತಿ ಇಲ್ಲದೆ ಅಲ್ಲಿಗೆ ಜಾರಿಗೆ ತರಲು ಸಾಧ್ಯವಿಲ್ಲ. ಇದನ್ನೇ ಸುಪ್ರೀಂ ಕೋರ್ಟ್ ಹಲವು ಬಾರಿ ದೃಢಪಡಿಸಿದೆ. ಇದೆಲ್ಲದರ ಜೊತೆಗೆ ಜಮ್ಮು ಕಾಶ್ಮೀರದ ಯುವತಿಯೊಬ್ಬಳು ದೇಶದ ಇತರೆ ಭಾಗದ ವ್ಯಕ್ತಿಯನ್ನು ಮದುವೆಯಾದರೆ ಆಕೆಯ ಜಮ್ಮು ಕಾಶ್ಮೀರದ ಪೌರತ್ವ ರದ್ದಾಗುತ್ತದೆ. ಆದ್ರೆ ಪಾಕಿಸ್ತಾನದ ಯುವಕನೊಬ್ಬ ಜಮ್ಮು ಕಾಶ್ಮೀರದ ಯುವತಿಯನ್ನು ಮದುವೆ ಆಗಬಹುದು. ನೀವು ಮದುವೆ ಆದರೆ ನಿಮಗೆ ಜಮ್ಮು ಕಾಶ್ಮೀರದ ಪೌರತ್ವ ಸಿಗುತ್ತದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದಲ್ಲಿ ವಾಸಿಸುವ ಜನರು ಅಲ್ಲಿ ಭೂಮಿ ಮತ್ತು ಆಸ್ತಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಇಂತಹ ರೂಲ್ಸ್ ಗಳಿಂದಾಗಿ ಜಮ್ಮು ಕಾಶ್ಮೀರ ಭಾರತದ ರಾಜ್ಯವಾಗಿದ್ದರೂ ಅದು ಪ್ರತ್ಯೇಕ ರಾಜ್ಯವೆಂದು ತಿಳಿದುಕೊಳ್ಳಬೇಕಾಗಿತ್ತು. ಆದರೆ 2019ರಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿದ ನಂತರ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. ಈಗ ಜಮ್ಮು ಕಾಶ್ಮೀರ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಆದ್ದರಿಂದ ನಮ್ಮ ಭಾರತ ಸರ್ಕಾರವು ಮಾಡಿದ ಕಾನೂನುಗಳು ಜಮ್ಮು ಕಾಶ್ಮೀರಕ್ಕೂ ಅನ್ವಯಿಸುತ್ತವೆ. ನಿಮಗೆ ಗೊತ್ತೇ, ನಮ್ಮ ಭಾರತದ ಅತಿ ಉದ್ದದ ರೈಲ್ವೆ ಸುರಂಗ ಮಾರ್ಗವು ಜಮ್ಮು ಕಾಶ್ಮೀರದಲ್ಲಿದೆ. ಇದರ ಹೆಸರು ಪಿರ್ಪಂಜಾಲ್ ರೈಲ್ವೆ ಸುರಂಗ. ಇದನ್ನು ಬನಾಲ್ ಕಾಜಿಗುಂಡ್ ರೈಲ್ವೆ ಸುರಂಗ ಎಂದು ಕೂಡ ಕರೆಯುತ್ತಾರೆ. ಇದು ಬನಾಲ್ ಕಾಜಿಗುಂಡ್ ಪ್ರದೇಶಗಳನ್ನು ಸುರಂಗದ ಮೂಲಕ ತಲುಪುತ್ತದೆ. 11.2 ಕಿಲೋಮೀಟರ್ ಉದ್ದವಿರುವ ಈ ಮಾರ್ಗವು ಭಾರತದ ಅತಿ ಉದ್ದದ ರೈಲ್ವೆ ಸುರಂಗ ಮಾರ್ಗವಾಗಿದೆ. ಈಗ ನಾನು ನಿಮಗೆ ಇನ್ನೊಂದು ಕುತೂಹಲಕಾರಿ ವಿಷಯವನ್ನು ಹೇಳುತ್ತೇನೆ. ಜಮ್ಮು ಕಾಶ್ಮೀರದಲ್ಲಿ ಶಿವನಿಗೆ ಅರ್ಪಿತವಾದ ಅಮರನಾಥ ದೇವಾಲಯವಿದೆ. ಇಲ್ಲಿನ ಗುಹೆ ಒಳಗಡೆ ಸುಂದರವಾದ ಶಿವಲಿಂಗವಿದೆ. ಇದು ಹಿಂದೂಗಳಿಗೆ ತುಂಬಾ ಪವಿತ್ರವಾಗಿದೆ. ಕುತೂಹಲಕಾರಿಯಾಗಿ ಈ ದೇವಾಲಯವನ್ನು ಮೊದಲು ಬೂಟಾ ಮಲಿಕ್ ಎಂಬ ಮುಸ್ಲಿಂ ಕುಟುಂಬ ಪತ್ತೆ ಮಾಡಿತು. ಈ ಶಿವಲಿಂಗವು ಸುಮಾರು 5,000 ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ ಎಂದು ಅನೇಕ ಪುರಾಣಗಳು ಹೇಳುತ್ತವೆ. ಇದರೊಂದಿಗೆ ನಮ್ಮ ದೇಶದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಶ್ರೀ ಮಾತಾ ಮುಂಡೇಶ್ವರಿ ದೇವಾಲಯವು ಜಮ್ಮು ಕಾಶ್ಮೀರದಲ್ಲಿದೆ. ಇದನ್ನು 8ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಆದರೆ ಪ್ರಸ್ತುತ ಇದು ಶಿಥಿಲಾವಸ್ಥೆಯಲ್ಲಿದೆ. ಜಮ್ಮು ಕಾಶ್ಮೀರದಲ್ಲಿ ತೇಲುವ ಅಂಚೆ ಕಚೇರಿಯೂ ಇದೆ. ಇದು ನಮ್ಮ ದೇಶದಲ್ಲಿರುವ ಏಕೈಕ ತೇಲುವ ಅಂಚೆ ಕಚೇರಿಯಾಗಿದೆ. ಇದು ಶ್ರೀನಗರದ ದಾಲ್ ಸರೋವರದ ಪಶ್ಚಿಮ ಕರಾವಳಿಯಲ್ಲಿ ದೋಣಿಯ ಮೇಲೆ ನಿರ್ಮಿಸಲಾಗಿದೆ. ಜಮ್ಮು ಕಾಶ್ಮೀರವು 3 ದೇಶಗಳಲ್ಲಿ ಹರಡಿಕೊಂಡಿದೆ. ಅವುಗಳಲ್ಲಿ ಕೆಲವು ನಮ್ಮ ದೇಶದಲ್ಲಿವೆ, ಕೆಲವು ಪಾಕಿಸ್ತಾನದಲ್ಲಿವೆ ಮತ್ತು ಕೆಲವು ಚೀನಾದಲ್ಲಿವೆ. ಇದರಿಂದಾಗಿ ಈ ರಾಜ್ಯದಲ್ಲಿ ಯಾವಾಗಲೂ ಗಡಿ ವಿವಾದಗಳು ನಡೆಯುತ್ತಲೇ ಇರುತ್ತವೆ. ಪಾಕಿಸ್ತಾನದ ಟೆರರಿಸ್ಟ್ಗಳು ದಾಳಿ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಇತ್ತೀಚಿನ ಪಹಲ್ಗಾಮ್ ಘಟನೆ ಪಾಕಿಸ್ತಾನಿ ಭಯೋತ್ಪಾದನೆಗೆ ಒಂದು ಉದಾಹರಣೆಯಾಗಿದೆ. ಆದ್ದರಿಂದ ಈ ರಾಜ್ಯದ ಸುಂದರ ಸ್ಥಳಗಳನ್ನು ನೋಡಲು ಹೋಗುವಾಗ ಸ್ವಲ್ಪ ಜಾಗರೂಕರಾಗಿರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.